ಎಸ್ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಇರ್ತೈತಿ. ಯಾಕೆ ಏನು ಅಂತಂತಂದ್ರೆ ಸ್ವಲ್ಪ ಕಂಪ್ಲೀಟ್ ವ್ಲಾಗ್ ನೋಡ್ರಿ ಗೊತ್ತಾಕೈತಿ. ಸೊ ನಾ ಈಗ ಪಟ್ ಅಂತ ಎದ್ದು ರೆಡಿಯಾಗಿ ಬೆಂಗ್ಳೂರು ಹೊಂಟೀನಿ. ಸೊ ಬರ್ರಿ ನೋಡೋಣ ಎದಕ್ಕೆ ಹೊಂಟೀನಿ ಏನು ಅಂತ ಎಲ್ಲ ತೋರಿಸ್ತೀನಿ ಬರ್ರಿ. ಈಗ ಆಲ್ರೆಡಿ ಟೈಮ್ 5:15 ಆಗೈತಿ. ಸೊ ಊಬರ್ ಬುಕ್ ಮಾಡ್ಕೊಂಡು ಪಟ್ ಅಂತ ಬಿಡೋಣ ಅಂತ ಬರ್ರಿ ಹೋಗೋಣ. ಫೈನಲಿ ಆಟೋನು ಬಂತ್ರಿ. ನಾವೀಗ ಲೇಟ್ ಮಾಡಲಾರ್ದಂಗೆ ಸೀದಾ ರೈಲ್ವೆ ಸ್ಟೇಷನ್ ಕಡೆ ಹೋಗೋಣಂತ ಬರ್ರಿ ನೀವು ನಮ್ಮ ಜೋಡಿ. ನೋಡ್ಬೋದು ರೈಲ್ವೆ ಸ್ಟೇಷನ್ ರೀಚ್ ಆದ್ನಿ. ಆಗಲೇ ಆಟೋದಾಗ ಬರಾಮಂದು ಎಷ್ಟು ಕತ್ಲಿತ್ತು. ಈಗ ನೋಡ್ರಿ ಆಗಲೇ ಬೆಳಗ್ಗೆ ಹರಿದ ಬಿಡುತ್ತೆ. ಸೊ ಟಿಕೆಟ್ ತೊಗೊಂಡು ಟ್ರೈನ್ ಹತ್ಕೊಂಡು ಹೋಗೋಣಂತ. ಒಂದು ಟ್ರೈನ್ ಮಿಸ್ ಆಯ್ತು ಅಂತ ಹೇಳಿದ್ರಾಗಲೇ ನೋಡೋಣಂತ. ನೋಡ್ಬೋದು ನೀವು ಎಷ್ಟು ಮಂದಿ ಅದಾರ. ಆಲ್ಮೋಸ್ಟ್ ಆಫೀಸಿಗೆ ಹೋಗೋರು, ಸ್ಟೂಡೆಂಟ್ಸ್, ಅವ್ರಿವರು ಟ್ರಾವೆಲ್ ಮಾಡೋರು ಇದ್ದೇ ಇರ್ತಾರೆ. ಅದ್ರಾಗ ಈಗ ಕಂಟಿನ್ಯೂ ರಜಾ ಇದ್ರಂದ್ರೂ ಮುಗ್ದ ಹೋತು. ಬಸ್ ಕೇಳಬೇಡ್ರಿ, ಆದರೆ ಟ್ರೈನೂ ಹಂಗೆ ಗದ್ದಲಾಗ್ಬಿಟ್ಟೈತಿ. ಪ್ಲ್ಯಾಟ್ಫಾರ್ಮ್ 1 ಅಂತ ಹೇಳಿದ್ರೆ ಗದ್ದಲಾತಲ್ಲಿ. ಈಗ ಪ್ಲ್ಯಾಟ್ಫಾರ್ಮ್ 6 ಅಂತ. ನಂಗೆ ಇನ್ನೂ 5 ನಿಮಿಷ ಐತಿ. ಸೊ ಓಡ್ಕೋತ ಹೋಗ್ಬೇಕೀಗ ನಾ. ಬರ್ರಿ ಟ್ರೈನ್ ಎಂಟ್ರಿ ಆದ್ವಿ. ಸೊ ಬೆಂಗಳೂರು ರೀಚ್ ಆಗೋ ತನಕ ನಾ ಒಂದು ಶಾರ್ಟ್ ನ್ಯಾಪ್ ತೊಗೋತೀನಿ, ಆಮೇಲೆ ಸಿಗ್ತೀನಂತ ನಿಮ್ಗೆ. ಸೊ ನಾ ಇವತ್ತಿನ ವ್ಲಾಗ್ ಸ್ಪೆಷಲ್ ಐತಿ ಅಂತ ಹೇಳಿದ್ನಲ್ಲ, ಇದನ್ನು ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ಮಮ್ಮಿ ವ್ಲಾಗ್ನ ಕಾಣಿಸ್ಕೊಳತ್ತಾರ. ಸೊ ನಂಗೆ ಭಾಳ ಖುಷಿ ಆಯ್ತು ಇವತ್ತರ ಖರೆ. ಇವಾಗ ಬಂದು ನನ್ನ ಕಝಿನ್ ಹೆಂಗೆ ನೋಡತ್ತಾನ ನೋಡ್ರಿ. ಅವ್ಗೆ ಏನೂ ಕ್ಲೂ ಇಲ್ಲ ನಾ ಏನು ಮಾಡತ್ತೀನಿ ಏನು ಅಂತಂತಂದು. ಈಗ ಅವ್ಗೆ ಹಾಯ್ ಮಾಡಿ ಅನ್ನತ್ತಿದ್ದೆ. ಈಗ ಯಾಕೆ ಹಿಂಗೆ ಕೇಳತ್ತಾಳ ಅಂದ್ಕೊಂಡೆ. ಆಮೇಲೆ ಹೇಳಿದೆ ಇಲ್ಲ ವ್ಲಾಗ್ ಮಾಡತ್ತೀನಿ ಅಂತಂದು. ಸೊ ಅವಾಗ ಹಾಯ್ ಮಾಡ್ದೆ. ಇವರ ಅಜ್ಜ, ಆಮೇಲೆ ಅಜ್ಜ ಬಾಜು ಇರೋರು ನಮ್ಮ ಮಾಮ, ಮಮ್ಮಿ ಅದಾರಲ್ಲಿ. ಹಂಗೆ ನಂದು 2 ಕಝಿನ್ಸ್ ಅದಾರ. ಎಲ್ಲರೂ ಹಾಯ್ ಮಾಡತ್ತಾರ. ಎಲ್ಲರದ್ದು ಫಸ್ಟ್ ಟೈಮ್ ತೊಗೊಳತ್ತಿದ್ದೆ ನಾ ವೀಡಿಯೋ. ಸೊ ಖುಷಿ ಆಗತ್ತಿತ್ತು ಅವ್ರಿಗೂ. ಸೊ ಇವತ್ತು ನಾವು ಹೊರಗೆ ಹೋಗತ್ತಿದ್ವಿ. ಸೊ ಅದಕ್ಕೆಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು. ಎದಕ್ಕೆ ಹೊಂಟಿವಿ, ಎಲ್ಲಿ ಹೊಂಟಿವಿ ಏನಂತ ನಾ ಹೇಳ್ತೇನೆ. ಕಂಪ್ಲೀಟ್ ವ್ಲಾಗ್ ನೋಡ್ರಿ. ಇಲ್ಲಿ ನೋಡ್ರಿ ಫುಲ್ ಹೆಂಗೆ ಸ್ಟಂಟ್ಸ್ ಎಲ್ಲ ಮಾಡತ್ತಿದ್ದು ನಾವು. ಅವ್ನು ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಸಣ್ಣ ತಮ್ಮ ವಿಡಿಯೋ ಮಾಡಂತಂದು ಅಲ್ಲಿಂದ ಹೊಡ್ಕೊಂಬಂದವ. ಮತ್ತು ನನ್ನ ಸಲ ಹಾಯ್ ಮಾಡತ್ತಾನ. ಇವ ಮತ್ತು ನಂದು ಇನ್ನೊಂದು ತಮ್ಮನ ನೋಡಿ ನನ್ನ ತಂಗಿ ಇದ್ದಾಕಿನೂ ನಾ ರೀಲ್ಸ್ ಮಾಡ್ತೇನೆ ವಿಡಿಯೋ ಮಾಡಂತ ರೀಲ್ಸ್ ಮಾಡತ್ತಾಳ. ನೋಡ್ಬೋದು ನೀವು ಅಲ್ಲಿ. ಭಾಳ ಖುಷಿ ಆಯ್ತು ನಂಗೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಭಾಳ ದಿನ ಆಗಿತ್ತು ಆ್ಯಕ್ಚುಲಿ. ಅಜ್ಜಾಗ, ಮಮ್ಮಿ, ಕಝಿನ್ಸ್ ಎಲ್ಲರಿಗೂ ಮೀಟ್ ಆಗಿ. ಸೊ ನನಗೂ ಕಂಟಿನ್ಯೂ 2 ದಿನ ರಜಾ ಸಿಕ್ಕಿತ್ತು ಕಾಲೇಜಿಗೆ. ಹೀಗಾಗಿ ಬಂದೆ ನಾನು. ಅಜ್ಜ, ನಾ, ಮಮ್ಮಿ ಮತ್ತು ನನ್ನ ಕಝಿನ್ ಹೋಗತ್ತೀವಿ. ಇನ್ನೊಂದು ಕಾರ್ದಾಗ ಮಾಮ ಮತ್ತು ಅಕ್ಕ ಬರತ್ತಾರ. ಇಲ್ಲಿ ಏನಂತ ಹೇಳ್ತೀನಂತ ನೋಡ್ರಿ. ಲೊಕೇಶನ್ ನೋಡಿ ಗೊತ್ತಾಗಿರ್ಬೋದು ನಿಮ್ಗೆ ಇಲ್ಲಿ ಬಂದೀವಿ ಅಂತ. ಎಸ್, ಇವಾಗ ಕಾರ್ ಶೋರೂಮ್ ಕಡೆ ಬಂದೇವೆ ನಾವು, ಹೊಂಡಾಯಿ ಶೋರೂಮ್ ಕಡೆ. ಸೊ ಇವತ್ತು ನಮ್ಮ ಮಾಮ ಅವ್ರದ್ದು ಕಾರ್ ಡೆಲಿವರಿ ಐತಿ. ಯಾವ ಕಾರ್ ತೊಗೋತಾರೆ ಏನು ಅಂತ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ನಾವು ರೀಚ್ ಆಗೋಡನ ಮಾಮ ಅವರು ಬಂದ್ರು. ಸೊ ಇವರ ನೋಡ್ರಿ ಕಾರ್ ಪರ್ಚೇಸ್ ಮಾಡತ್ತಿರೋದು ಇವತ್ತು ನಮ್ಮ ಸಣ್ಣ ಮಾಮ. ಮೇ 6ಗೆ ಮೇ 11th ಇಲ್ಲಿ ಮಾಮ ಅವ್ರದ್ದು ಏನೇನು ಪ್ರೊಸೆಸ್ ಐತಿ, ಫಾರ್ಮಾಲಿಟೀಸ್ ಐತಿ ಎಲ್ಲ ಮುಗಿಸಾತಿದ್ರು. ಅಷ್ಟೊತ್ತಿ ತನಕ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಕಾಫಿ ಆರ್ಡರ್ ಮಾಡಿದ್ವಿ. ಸೊ ವೆಯ್ಟ್ ಮಾಡತ್ತಿದ್ವಿ. ಸೊ ಫೈನಲಿ ಇಟ್ಸ್ ಟೈಮ್ ಟು ರಿವೀಲ್. ಯಾವ ಕಾರ್ ತೊಗೊಂಡ್ರೆ ಏನು ಅಂತಂದು ನೀವು ಕಾಯ್ತಿರ್ಬೋದನ್ನ ಈಗ ತೋರಿಸ್ತೇನಂತ. ಸೊ ಮಾಮ ಅವ್ರು ತೊಗೊಂಡಿದ್ದ ಕ್ರೇಟಾ. ಸೊ ಇಲ್ಲಿ ಮಮ್ಮಿ ಅಕ್ಕ ಇಬ್ಬರು ಸೇರ್ಕೊಂಡು ಕಾರಿಗೆ ಪೂಜೆ ಮಾಡತ್ತಿದ್ರು. ನಾ 2 ಫೋನ್ದಾಗ ಕ್ಯಾಪ್ಚರ್ ಮಾಡಕತ್ತಿದ್ರಿಂದ ಮೇ ಬಿ ನಂಗೆ ಲಕ್ಷ್ಯ ಆಗಿಲ್ಲ ಏನೋ ವ್ಲಾಗಿಗೆ. ನಾ ಕ್ಲಿಪ್ಪಿಂಗ್ಸ್ ಭಾಳ ಕಡಿಮೆ ತೊಗೊಂಡಿದ್ದೆ. ಸೊ ಶಾರ್ಟ್ ವೀಡಿಯೋನ ಹಾಕಿರ್ತೀನಿ.